ಬಾ. ಕೂತ್ಕೋ. ಒಂದ್ ನಿಮಿಷ ಬಂದೆ. ರತ್ನ, ರತ್ನ. ಏನಮ್ಮ? ಕುಂಕುಮಕ್ಕೆ ಸೀರೆ, ಬಳೆ, ತೆಂಗಿನಕಾಯಿ ಎಲ್ಲ ತಗೊಂಡ್ ಬಾ. ಸರಿ ಅಮ್ಮ. ಸರಿ, ಹಿಡ್ಕೊ. ಚೆನ್ನಾಗಿರಮ್ಮ. ಆಂಟಿ, ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೇನೆ. ಆಶೀರ್ವಾದ ಮಾಡಿ. 100 ವರ್ಷ ಸುಖವಾಗಿ ಸಂತೋಷವಾಗಿ ಬಾಳಮ್ಮ. ಬರ್ತೀನಿ ಆಂಟಿ. ಸರಿ ರತ್ನ, ಇದನ್ನೆಲ್ಲ ಒಂದು ಕವರ್ಗೆ ಹಾಕ್ಕೊಡು. ಹೋಗಿ ಬರ್ತೀನಿ ಅಂಕಲ್. ಹೋಗ್ಬಾ ಮಗು, ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಬರ್ತೀನಿ ಆಂಟಿ. ನಡೀರಿ ಸರ್. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲಮ್ಮ ಕನಕ, ಒಳಗೆ ಹೋಗ್ತಾ ಭದ್ರಕಾಳಿ ತರ ಹೋದೆ. ಈಗ ಬರ್ತಾ ನಿನ್ ಮುಖದ ಕಳೆನೆ ಬದಲಾಗಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ತರ ಕಾಣ್ತಿದ್ಯಲ್ಲಮ್ಮ. ಇದೆಲ್ಲ ಹೇಗ್ ಸಾಧ್ಯ ಅಂತ? ಹೌದು ಸರ್, ನೀವ್ ಹೇಳ್ತಾ ಇರೋದು ನಿಜ. ಪ್ರಿಯಾಂಕಾ ಅವ್ರ ಅಪ್ಪ ಅಮ್ಮ ಇಬ್ರು ತುಂಬಾ ಒಳ್ಳೆಯವರು ಸರ್. ಅವ್ರನ್ನ ನೋಡ್ತಾ ಇದ್ರೆ ನನಗೇನೋ ಒಂಥರ ಪೂಜೆಯ ಭಾವನೆನೇ ಬಂದ್ಬಿಡ್ತು. ಮನುಷ್ಯತ್ವ, ಬಡತನ, ಕಷ್ಟ, ಸುಖ, ದುಃಖ ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸ್ತು. ಅವ್ರು ಆಡ್ತಾ ಇದ್ದ ಪ್ರತಿಯೊಂದು ಮಾತನ್ನು ಅರ್ಥಪೂರ್ಣವಾಗಿತ್ತು ಸರ್. ನನ್ನ ಫ್ರೆಂಡ್ ಮನೆ ಜನಗಳಿಗೆ ಅದೇನೇನ್ ಸವಲತ್ತು ಕೊಡ್ತೀನಿ ಅಂದ್ರೋ ಅದ್ಯಾವ್ದು ಸುಮ್ನೆ ಕಣ್ ನೋಡ್ಸೋಕೆ ನನ್ ಮುಂದೆ ಆಡ್ತಾ ಇದ್ದಿದ್ ಬೂಟಾಟ್ಕೆ ಮಾತುಗಳು ನಂಗೆ ಅನ್ಸ್ಲಿಲ್ಲ ಸರ್. ಅವ್ರು ಆಡ್ತಾ ಇದ್ದಿದ್ ಪ್ರತಿಯೊಂದು ಮಾತು ಅವ್ರ ಹೃದಯದಿಂದಾನೇ ಬಂತು ಅನ್ಸ್ತು ಸರ್. ಹಾಗೆ ತಾಯಿ ಕೂಡ ನಾನೇ ಅವ್ರ ಮಗಳು ಅನ್ನೋಷ್ಟು ಪ್ರೀತಿಯಿಂದ ನನ್ನನ್ನ ಕೂರಿಸಿ ಕುಂಕುಮ ಕೊಟ್ಟು ಇದನ್ನೆಲ್ಲ ಕೊಟ್ಟು ಕಳ್ಸಿದ್ರು ಸರ್. ಇಷ್ಟೆಲ್ಲ ಸಂಸ್ಕಾರ ಇರೋ ಆ ತಂದೆ ತಾಯಿಗೆ ಶೂರ್ಪನಖಿ ತರದ ಹುಡುಗಿ ಹೇಗ್ ಮಗಳಾಗಿ ಹುಟ್ಬಿಟ್ಲು ಅಂತ ನಂಗೆ ಆಶ್ಚರ್ಯ ಆಯ್ತು. ಅದಕ್ಕೇನಮ್ಮ ನಾನು ನಿನ್ಗೆ ಹೇಳಿದ್ದು. ನೀನ್ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿ ಆ ಪ್ರಿಯಾಂಕನ ಒಳಗಡೆ ಹಾಕ್ಸಿದ್ರು ಸಂಕಟ ಅನುಭವಿಸೋರು ಮಾತ್ರ ಪಾಪ ಏನೂ ತಪ್ಪು ಮಾಡದೇ ಇರೋ ಈ ತಂದೆ ತಾಯಿಗಳು. ಅವತ್ ನಾನು ಕೂಡ ಈ ತಂದೆ ತಾಯಿಗಳ ಮುಖ ನೋಡ್ಕೊಂಡೆ ಆ ಪ್ರಿಯಾಂಕಗೆ ಬರೀ ಬುದ್ಧಿ ಮಾತೆ ಹೇಳ್ಬಿಟ್ಟಿದ್ದು. ಅದಕ್ಕೆ ಅಮ್ಮ, ಅಪ್ಪ ಅಮ್ಮ ಮಾಡಿದ ಪುಣ್ಯ ಅವ್ರ ಮಕ್ಕಳನ್ನ ಕಾಪಾಡುತ್ತೆ ಅಂತ ಹೇಳೋದು. ಇವತ್ತೇನೇ ಕೆಟ್ಟದು ಒಳ್ಳೇದು ಮಾಡಿದ್ರು ನಾಳೆ ನಮ್ಮ ಮಕ್ಕಳನ್ನ ಅದು ಕಾಡುತ್ತೆ, ಇಲ್ಲ ಕಾಪಾಡುತ್ತೆ. ಇಂಥ ದೇವರಂತ ಮನುಷ್ಯರಿಗೆ ಒಂದು ದೊಡ್ಡ ಕೊರಗು ಕಾಡ್ತಾ ಇದೆಯಮ್ಮ. ಅದನ್ನ ಹೇಗ್ ಸರಿಪಡಿಸ್ಕೋಬೇಕು ಅಂತ ಅದು ಗೊತ್ತಾಗದೆ ತುಂಬಾ ಓದಾಡ್ತಿದಾರಮ್ಮ. ಏನ್ ಕೊಡ್ಗು ಅಂಕಲ್? ಅವ್ರ ಮಗಳನ್ನ ಹೇಗ್ ದಾರಿಗೆ ತರೋದು ಅಂತನಾ? ಅದಕ್ಕಿಂತ ದೊಡ್ಡ ಕೊರಗು
ಅದಕ್ಕಿಂತ ದೊಡ್ಡ ಏನದು? ಕನಕ, ಈ ವಿಷಯವಾಗಿ ನಿನ್ ಜೊತೆ ನಾನು ಮಾತಾಡ್ಬೇಕಮ್ಮ. ಮಾತಾಡಿ ಸರ್. ನಿನ್ಗೆ ಹೇಗಿದ್ರು ಒಂದಲ್ಲ ಒಂದು ದಿನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕು ಅಂತ ಆಸೆ ಇದೆ ತಾನೆ? ಅದ್ ಬರೀ ನನ್ನ ಆಸೆ ಅಲ್ಲ ಸರ್, ನನ್ ಕನ್ಸು. ಹಾಗಿದ್ರೆ ನಿಮ್ಗೆ ಈಗಲೇ ಒಂದು ಅಸೈನ್ಮೆಂಟ್ ಕೊಡ್ತೀನಿ. ನಿನ್ ಚಾಣಕ್ಷತೆ ಹೇಗಿದೆ ಅನ್ನೋದನ್ನ ಈ ಮೂಲಕ ಟೆಸ್ಟ್ ಮಾಡೋಣ. ಮಾಡಿ ಸರ್, ಇಂಥ ಚಾಲೆಂಜ್ಗೆ ನಾನು ಯಾವತ್ತೂ ರೆಡಿ. ಗುಡ್. ಹಾಗಾದ್ರೆ ಇನ್ಮೇಲೆ ನೀನ್ ನನಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತೀಯಾ? ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಸರ್? ಹೇಳಿ, ಖಂಡಿತ ಮಾಡ್ತೀನಿ. ಕನಕ, ಈಗ ಹೋಗಿ ನೀನ್ ಮೀಟ್ ಮಾಡ್ಕೊಂಡು ಬಂದಿಯಲ್ಲ ಮೋಹನ್ ರಾಮ್ ಮತ್ತು ಮೀನಾಕ್ಷಿ, ಅವರು 18 ವರ್ಷದ ಹಿಂದೆನೆ, ಅಂದ್ರೆ ಮಗು ಹುಟ್ಟಿದ ದಿನಾನೇ ಒಂದು ಹೆಣ್ಮಗುನ BTS ಬಸ್ಸಲ್ಲಿ ಕರ್ಕೊಂಡು ಬಿಟ್ಟಿದ್ದಾರೆ. ಆ ಮಗುನ ಇನ್ನಿಲ್ದ ಹಾಗೆ ಹುಡುಕ್ತಾ ಇದ್ದಾರೆ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೂ ರೆಡಿ ಆಗಿದ್ದಾರೆ. ಆದ್ರೆ ನಾನು ಕೂಡ ಆ ಮಗುನ ಹುಡುಕೋಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಯಾವುದರಿಂದನೂ ಏನು ಪ್ರಯೋಜನ ಆಗ್ತಾ ಇಲ್ಲ. ಆ ಮಗು ಸತ್ತಿದ್ಯಾ, ಬದುಕಿದ್ಯಾ, ಅಥವಾ ಬದುಕಿದ್ರೆ ಅದು ಎಲ್ಲಿದೆ ಅಂತ ಯಾವ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಮೋಹನ್ ರಾಮ್ಗೆ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ತಾಯಿ ಅಂತೂ ತನ್ನ ಹೆತ್ ಮಗುನ ಕಳ್ಕೊಂಡು ತಾನು ಯಾವ ಸ್ಥಿತಿಲಿ ಇದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನೇ ಹೇಳಿದ್ಯಲ್ಲ ನನ್ನನ್ನ ಮಗಳು ತರ ನೋಡ್ಕೊಂಡ್ರು ಅಂತ. ಕನಕ, ಅವ್ರ ಪರಿಸ್ಥಿತಿ ಇದು. ಈ ಪರಿಸ್ಥಿತಿ, ಈ ಚಿಂತೆಯಿಂದ ನಾವು ಅವನ್ನ ದೂರ ಮಾಡಬೇಕು ಅಂತಂದ್ರೆ ಅವ್ರು ಕಳೆದೋಗಿರೋ ಮಗುನ ನಾವು ಹುಡ್ಕೊಡ್ಬೇಕು. ಈಗ ಹೇಳು ಕನಕ, ನೀನ್ ಆ ಮಗುನ ಹುಡ್ಕೋದಕ್ಕೆ ನನಗೆ ಸಹಾಯ ಮಾಡ್ತೀಯಲ್ವಾ? ಆಯ್ತು ಸರ್, ಖಂಡಿತ ಮಾಡ್ತೀನಿ. ಗುಡ್. ನಿಂದು ಯಂಗ್ ಮೈಂಡ್, ನಿನ್ ಬ್ರೈನು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಆ ಮಗುನ, ಆ ಹುಡುಗಿನ ಹುಡುಕ್ಬೇಕು. ಆದ್ರೆ ಈ ಒಪ್ಪಂದ, ಈ ವಿಷಯ ನನ್ನ ನಿನ್ನ ನಡುವೆ ಮಾತ್ರ ಇರಬೇಕು. ಈ ಕೇಸಿನ ವಿಚಾರ ಯಾರ ಜೊತೆ ಡಿಸ್ಕಸ್ ಮಾಡಬಾರ್ದು. ಆಯ್ತು ಸರ್. ಅಕಸ್ಮಾತ್ ಬೇರೆಯವ್ರ ಜೊತೆ ಈ ಕೇಸಿನ ವಿಚಾರವಾಗಿ ಮಾತಾಡಿದ್ರು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡು. ಓಕೆ? ಓಕೆ ಸರ್. ಓಕೆ, ಇವಿಷ್ಟು ನನ್ನ ಚರಾಸ್ತಿ ಸ್ಥಿರಾಸ್ತಿಯ ವಿವರ. ಹೌದು. ನನ್ನ ಆಸ್ತಿಯ ಪ್ರತಿಯೊಂದು ಪೈಸೆ, ಪ್ರತಿಯೊಂದು ಆಸ್ತಿನೂ ನನ್ನ ಸ್ವಂತ ಸಂಪಾದನೆ. ಅಂದ್ರೆ ಎಲ್ಲ ಸ್ವಯಾರ್ಜಿತ. ಹೌದು. ಈಗ ಹೇಳಿ ಸರ್, ನಾನು ಏನ್ ಮಾಡಬೇಕು? ನೋಡಿ ಸರ್, ಈ ನನ್ನ ಆಸ್ತಿಯ ಪ್ರತಿಯೊಂದನ್ನು ಸಮನಾಗಿ 2 ಭಾಗ ಮಾಡಬೇಕು. ಫಸ್ಟ್ 50% ನನ್ನ ಮಗಳು ಪ್ರಿಯಾನ್ ಹೆಸರಿಗೆ ಮಾಡಿ. ಸರ್, ಇನ್ನ 50% ಯಾರ ಹೆಸರಿಗೆ ಮಾಡಬೇಕು? ನನ್ನ ಹೆಸರಿಗೆ ಮಾಡಿ. ನಾವಿಬ್ರು ಯಾರ ಮೇಲೂ ಡಿಪೆಂಡ್ ಆಗಿರೋದಕ್ಕೆ ನಾನು ಇಷ್ಟಪಡಲ್ಲ. ನೋಡಿ, ನಾವು ಸಾಯೋವರೆಗೂ ನಮ್ಮನ್ನ ನಾವೇ ದುಡ್ಕೋಬೇಕು. ನಾನು, ನನ್ನ ಹೆಂಡತಿ, ಹಾಗೆ ನಮ್ಮನ್ನು ನಂಬಿದವರು ಕೆಲವರಿದ್ದಾರೆ. ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಇದಾಗಬೇಕು ವಕೀಲ್ರೆ. ನಿಮ್ಮ ನಂತರ ಈ ಆಸ್ತಿ ಯಾರಿಗೆ ಸೇರುತ್ತೆ? ಅದನ್ನ ಈಗಲೇ ಹೇಳಕ್ಕಾಗಲ್ಲ. ನೋಡಿ, ಇದು ನನ್ನ ಸ್ವಯಾರ್ಜಿತ ಆಸ್ತಿ. ನಾನು ನನ್ನ ಹೆಂಡತಿ ಆದ್ಮೇಲೆ ಇದು ಯಾರಿಗೆ ಬೇಕಾದರೂ ಹೋಗ್ಬೋದು, ಅಥವಾ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಸರಿ ಸರ್, ಹಾಗೆ ಆಗಲಿ. ಈಗ ನೀವೇನ್ ಮಾಡ್ತೀರಾ ಹೇಳಿ? ನೀವೇ ಹೇಳಿ ಸರ್. ಹೇಳಿದ್ನಲ್ಲ, ನನ್ನ ಆಸ್ತಿನ 2 ಭಾಗ ಮಾಡಿ, ಇನ್ಕ್ಲೂಡಿಂಗ್ ಮೈ ಬಿಸ್ನೆಸ್. ನೋಡಿ, ಇದು ಆದಷ್ಟು ಬೇಗ ಆಗಬೇಕು. ಸರ್, ಮಾಡ್ತೀನಿ. ಆದರೆ ಇನ್ನೇನ್ರಿ ನಿಮಗೆ ಅನುಮಾನ?
ಅಲ್ಲ ಸರ್, ನಿಮ್ಮ ಆಸ್ತಿನ ಇಷ್ಟು ಬೇಗ ಡಿವೈಡ್ ಮಾಡೋ ಅಗತ್ಯ ಏನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲನೂ ಎಲ್ರಿಗೂ ಅರ್ಥ ಆಗಬೇಕಾಗಿಲ್ಲ. ಅದರ ಅಗತ್ಯ ಇದೆ, ಮಾಡಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ನಾನು ಹೇಳಿದಷ್ಟು ಮಾಡಿ. ಸರಿ ಸರ್, ಬರ್ತೇನೆ. ಓಕೆ ಮೇಡಮ್, ಬರ್ತೀನಿ. ಮೋಹನ್, ನೀವು ತಗೊಂಡಿರೋ ನಿರ್ಧಾರ ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೌದು ಮೀನಾಕ್ಷಿ, ಸರಿ ಇದೆ. ಶಾಂತು, ಕುಡಿಯೋಕೋಸಿ ನೀರು ಕೊಡು. ಹಾ, ಬಂದೆ. ಶಾಂತು, ಕನಕವ್ವ ಇಲ್ಲಿ? ಇನ್ನು ಕಾಲೇಜಿಂದ ಬಂದಿಲ್ಲ ರೀ. ಇನ್ನೂ ಬಂದಿಲ್ವಾ? ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಎಲ್ಲೋಗೈತೆ ಮಗ? ಅದು ಅವಳ ಫ್ರೆಂಡ್ ತಂದೆ ತೀರ್ಕೊಂಡ್ರಂತೆ. ಆ ವಿಷಯವಾಗಿ ಯಾರನ್ನೋ ನೋಡ್ಬೇಕು ಅಂತ ಹೇಳಿ ಹೋದ್ಲು. ಇವಳಿಗೆ ಏನಾಗೈತೆ? ನಿನ್ ಪಾಡೆ ನೀನ್ ಓದೋ ಕೆಲಸ ಮಾಡ್ಕೊಂಡಿರು ಅಂದ್ರೆ ಇಲ್ದೋ ಇರೋ ಉಸಾಬ್ರಿ ಯಾಕೆ ಇವಳಿಗೆ? ಈಚೀಚೆಗೆ ಇವಳು ಯಾಕೋ ಬೇರೆಯವ್ರ ಉಸಾಬ್ರಿನೇ ಜಾಸ್ತಿ ಆಗೋಯ್ತು. ರಾಜಣ್ಣ, ಅಮ್ಮ, ಇದೇನೆ ಕನಕ, ಯಾವ್ದೋ ಸಾವಿನ ವಿಷಯಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿ ಏನೇನೋ ತಂದಿದ್ಯಾ? ಏನಿದೆಲ್ಲ? ಏನಪ್ಪ ಇದು? ರಾಜಣ್ಣ, ಇದು ಸ್ವೀಟು ನಾನೇ ಅಂಗಡಿಯಿಂದ ತಂದಿದ್ದು. ಮೊದಲನೇ ಸ್ವೀಟು ನಿಂಗೆ, ಎರಡನೇ ಸ್ವೀಟು ಅಮ್ಮಂಗೆ. ಏನ್ ಮಗ ಇದೆಲ್ಲ? ಏನಿಸ್ಯಾ? ರಾಜಣ್ಣ, ನನ್ನ ಫ್ರೆಂಡ್ ಅವರಪ್ಪ ತೀರ್ಕೊಂಡ್ರು ಅಂತ ಹೇಳಿದ್ನಲ್ಲ, ಆ ಕುಟುಂಬಕ್ಕೆ ಅವ್ರ ಕಂಪನಿ ಕಡೆಯವರಿಂದ ಪರಿಹಾರ ಕೊಡೋದಕ್ಕೆ ಒಪ್ಸಿದ್ದೀನಿ. ಅವರು ನಾನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡು ಅವ್ರ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರಪ್ಪ. ಅದೇ ಖುಷಿಗೆ ಈ ಸ್ವೀಟು. ಒಳ್ಳೆ ಕೆಲಸ ಬಿಡವಾ, ನೊಂದವ್ರಿಗೆ ತಣಿಸೋ ಕೆಲಸ ಮಾಡಿದೀಯಲ್ಲ, ಆ ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ. ಕನಕ, ಅವ್ರ ಆಶೀರ್ವಾದ ಯಾವತ್ತೂ ನಿನ್ನ ಕಾಯತ್ತೆ. ಅದ್ ಸರಿ, ಇದೇನಿದು ಇನ್ನೊಂದು ಕವರು? ಅಮ್ಮ, ಅದೇ ನಾನೊಂದು ಮನೆಗೆ ಹೋಗಿದ್ನಲ್ಲ, ಆ ಮನೆಯವರು ಕುಂಕುಮ ಕೊಟ್ಟು ಇದನ್ನೆಲ್ಲ ಕೊಟ್ಟು ಕಳಿಸಿದ್ರು. ಸರಿ, ಕೊಡು. ಕನಕವ್ವ, ಯಾರ್ದೋ ಮನೆಗೆ ಪರಿಹಾರ ಸಿಕ್ತು ಅಂತ ನೀನೇ ತಗೊಂಬಂದ? ಅದೊಂದೇ ವಿಷಯ ಅಲ್ಲ ಅಪ್ಪ, ಇನ್ನೂ ಒಂದು ಶುಭ ಸಮಾಚಾರ ಇದೆ. ಆದ್ರೆ ಅದನ್ನ ನಿನಗೆ ಹೇಳೋ ಹಾಗಿಲ್ಲ ಅಷ್ಟೇ. ಇನ್ನೊಂದು ಖುಷಿ ಸಮಾಚಾರ ಅಂದ್ರೆ ಯಾವುದು? ಅದನ್ನ ಇವಳು ಯಾಕೆ ನನ್ಗೆ ಹೇಳ್ಬಾರ್ದು? ಅಂದ್ರೆ ಇವಳೇನಾರ ಸರ್? ಓ, ಶಿವಾನಂದ್, ಬನ್ನಿ ಕೂತ್ಕೊಳ್ಳಿ. ಏನು ಸಮಾಚಾರ? ಏನಾದರೂ ಸಿಗ್ನೇಚರ್ ಆಗಬೇಕಾಗಿತ್ತಾ? ಸರ್, ಅದು ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಗಬೇಕಾಗಿತ್ತು. ಹೇಳಿ, ಏನಾಗಬೇಕಾಗಿತ್ತು? ಆಕಾಶ್ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದಾನೆ. ಅದು ಏನು ಹೇಗೆ ಅನ್ನೋದ್ರ ಬಗ್ಗೆ ಹಗಲು ರಾತ್ರಿ ಕೂತ್ಕೊಂಡು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿದ್ದಾನೆ. ಆ ರಿಪೋರ್ಟನ್ನು ನೀವು ಒಂದ್ಸಲ ನೋಡಿ ಸರ್. ಅದು ವಯಬಲ್ ಅಂತ ನಿಮ್ಗೆ ಅನ್ಸಿದ್ರೆ, ಇಫ್ ಯು ಫೀಲ್ ಹಿ ಈಸ್ ಟ್ಯಾಲೆಂಟೆಡ್. ಹೇಳಿ, ಅದೇನು ಅಂತ? ಆ ಬಿಸ್ನೆಸ್ ಮಾಡೋದಕ್ಕೆ ಲೋನ್ ಮಾಡಿಸ್ಕೊಡ್ಬೇಕಾಗಿತ್ತು. ಅಷ್ಟೇ ತಾನೇ? ಆಕಾಶ್, ಆ ಪ್ರಾಜೆಕ್ಟ್ ಕೊಡು, ಏನಂತ ನೋಡೋಣ. ತಗೊಳ್ಳಿ ಅಂಕಲ್.
ಗುಡ್, ವೆರಿ ಗುಡ್. ಪ್ರಾಜೆಕ್ಟ್ ರಿಪೋರ್ಟ್ನ ತುಂಬ ಚೆನ್ನಾಗಿ ಮಾಡಿದ್ಯಾ ಆಕಾಶ್. ಯು ಹ್ಯಾವ್ ಗಾಟ್ ಅ ವೆರಿ ಗುಡ್ ವಿಷನ್. ಥ್ಯಾಂಕ್ ಯು ಅಂಕಲ್. ಹಾಗಾದರೆ ನನ್ನ ಮಗನಿಗೆ ಲೋನ್ ಸಿಗ್ಬೋದಲ್ವಾ? ಲೋನು ಆಕಾಶ್, ನೀನು ಈ ಪ್ರಾಜೆಕ್ಟೇ ಮಾಡಬೇಕಾ? ಅಂದ್ರೆ ಅಂಕಲ್? ಅಂದರೆ ಐ ಮೀನ್ ನೀನು ಇದೇ ಬಿಸ್ನೆಸ್ ಮಾಡಬೇಕು ಅಂತ ಸ್ಟಿಕ್ ಆನ್ ಆಗಿದೆಯೋ ಅಥವಾ ಇದಕ್ಕಿಂತ ಬೇರೆ ಯಾವುದಾದ್ರೂ ಬೆಟರ್ ಆಪ್ಷನ್ ಬಂದರೆ ಮಾಡೋದಕ್ಕೆ ಸಿದ್ಧವಾಗಿದೆಯಾ ಅಂತ. ಸರ್, ನಿಮ್ಮಂಥ ಅನುಭವಿಸ್ತಾ ಬಿಸ್ನೆಸ್ ಮ್ಯಾನ್ನು ಏನೇ ಹೇಳಿದ್ರು ಅದರಲ್ಲಿ ಅರ್ಥನೂ ಇರುತ್ತೆ, ಅರ್ಥನೂ ಇರುತ್ತೆ. ಆಕಾಶ್, ಏನು ನಿನ್ನಿಂದ ಏನೂ ಉತ್ತರ ಬರಲಿಲ್ಲ? ನೀನು ನನ್ನ ಬಿಸ್ನೆಸ್ಸನ್ನೇ ಯಾಕೆ ನೋಡ್ಕೋಬಾರ್ದು ಅಂತ. ಆದರೆ ಅಂಕಲ್, ಅದು ಪ್ರಿಯಾ. ನೋಡು ಆಕಾಶ್, ನನ್ನ ಬಿಸ್ನೆಸ್ನಲ್ಲಿ 50% ಪ್ರಿಯಾಗೆ ಅಂತ ಡಿವೈಡ್ ಮಾಡಿಟ್ಟಿದ್ದೀನಿ. ಅದನ್ನ ಅವಳು ನೋಡ್ಕೋತಾಳೆ. ಉಳಿದು 50% ನನ್ನ ಹತ್ರನೇ ಇದೆ. ನಾನು ನಿನಗೆ ಕೇಳ್ತಾ ಇರೋದು, ಆ ಉಳಿದು 50% ಬಿಸ್ನೆಸ್ಸನ್ನ ನೀನು ನೋಡ್ಕೋತೀಯ ಅಂತ. ಅಂಕಲ್, ನನಗೆ ಆ ಯೋಗ್ಯತೆ ಇದೆ ಅಂತ ನಿಮ್ಗನ್ಸುತ್ತಾ? ಖಂಡಿತವಾಗ್ಲೂ ಆಕಾಶ್, ಆ ಭರವಸೆ ಇರೋದ್ರಿಂದಲೇ ನಾನು ನಿನ್ನನ್ನು ಕೇಳ್ತಿರೋದು. ಅಂಕಲ್, ಆದರೆ ನೋಡು ಆಕಾಶ್, ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಒಂದು ಅಗಳು ಸಾಕು. ನಾನು ನಿನಗೆ ಪವರ್ ಆಫ್ ಅಟಾರ್ನಿ ಬರೆದು ಕೊಡ್ತೀನಿ. ನನ್ನ ಅಬ್ಸೆನ್ಸಲ್ಲಿ ನನ್ನ ಪಾಲಿನ ಬಿಸ್ನೆಸ್ಸನ್ನ ಇನ್ನು ಮುಂದೆ ನೀನು ಮುನ್ನಡೆಸ್ಕೊಂಡು ಹೋಗಬೇಕು. ಸರ್, ಖಂಡಿತವಾಗ್ಲೂ ನೋಡ್ಕೋತಾನೆ. ನೀವು ಹೇಳಿದ್ಮೇಲೆ ಮುಗಿದೋಯ್ತು. ಇನ್ಮೇಲೆ ಬೇರೆ ಬಿಸ್ನೆಸ್ ಅನ್ನೋ ಮಾತೇ ಇಲ್ಲ. ಆ ಪ್ಲಾನ್ ಎಲ್ಲ ಕಸದ್ಬಿಟ್ಟು ಗೆಸ್ಬಿಟ್ಟ ಅಂತ ಅನ್ಕೊಳ್ಳಿ. ಸರಿ ಆಕಾಶ್, ನಮ್ಮ ಬಿಸ್ನೆಸ್ ವರ್ಕಿಂಗ್ ಮೆಥಡ್ ಅನ್ನ ನಿನಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಮಾಡ್ಬೇಕು ಅಂತಂದ್ರೆ, ಅಂತೂ ನನ್ನ ಆಸೆ ನೆರವೇರೋದಕ್ಕೆ ಮೊದಲನೇ ಮೆಟ್ಲು ಸಿಕ್ತು ಅಂತಾಯ್ತು. ಪ್ರಿಯಾ, ನೀನು ದುಡ್ಡಿನ ದುರಹಂಕಾರ ನಿಲ್ಲಿಸೋದಕ್ಕೆ ನನ್ಗೆ ಇದಕ್ಕಿಂತ ದೊಡ್ಡ ಅವಕಾಶ ಬೇಡ. ಕನಕವ್ವ, ಏನ್ ರಾಜಣ್ಣ? ಅದು ಇನ್ನೊಂದೇನೋ ಶುಭ ಸಮಾಚಾರ ಐತೆ ಅಂದಿಯಲ್ಲ? ಅದನ್ನ ಬೇರೆ ಯಾರಿಗೂ ಹೇಳೋ ಹಾಗಿಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ ರಾಜಣ್ಣ. ಯಾಕೆ ಯಾಕೆ ಹೇಳಂಗಿಲ್ಲ? ನಿಮ್ಮಪ್ಪನ ತಾವೇ ಹೇಳ್ದೆ ಇರುವಂತ ಗುಟ್ಟ ಅದು. ಅದು ಅದು ಹೇಳಬೇಕಂದ ಅದೇನು ಅಂತ ಹೇಳ್ಬಿಡು. ನಂಗೆ ಬಹಳ ಆತಂಕ ಆಯ್ತಾಯ್ತೆ. ಇದ್ರಲ್ಲಿ ಆತಂಕ ಪಡೋ ಅಂಥದ್ದು ಏನಿದೆ ರಾಜಣ್ಣ? ಇಲ್ಲ, ಆದ್ರೂ ನೀನಂತ ಗುಟ್ಟಾಗಿಡೋದು ನಂಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಹೌದಪ್ಪ, ನೀನು ನನ್ನಪ್ಪ. ಯಾರ ಹತ್ರ ಏನೇ ಮುಚ್ಚಿಟ್ಟಿದ್ರೋ ನಿನ್ನ ಹತ್ರ ಮುಚ್ಚಿಡಬಾರ್ದು ಅನ್ನೋದು ಸರಿ. ನಾನು ಮುಚ್ಚಿಡಲ್ಲ ರಾಜಣ್ಣ. ಇನ್ನೊಂದು ಶುಭ ಸಮಾಚಾರ ಏನು ಅನ್ನೋದನ್ನ ನಾನು ಹಿಂಗೆ ಹೇಳ್ಬಿಡ್ತೀನಿ. ಅದೇನು ಅಂತ ಬೇಗ ಹೇಳ್ಕಂದ. ಅದೇ ರಾಜಣ್ಣ, ನನ್ನ ಫ್ರೆಂಡ್ ತಂದೆಗೆ ಒಬ್ರು ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಶ್ರೀಮಂತರು. ಅವ್ರ ಮನೇಲಿ ಅವ್ರ ಮಗಳು ಕಳೆದು ಹೋಗಿದ್ದಾಳಂತೆ. ಅದು ಇವಾಗಲ್ಲ, 18 ವರ್ಷದ ಹಿಂದೆ. ಆ ಮಗು ಯಾರು, ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ನಾನು ಕಂಡುಹಿಡಿಬೇಕಂತೆ.